ನಮಸ್ತೆ ಎಲ್ರಿಗೂ. ಬನ್ನಿ ಇವತ್ತು ಏನಪ್ಪ ಅಂದರೆ ಬನ್ನಿ ಚೈನ್ ಲ್ಯೂಬ್ ಮಾಡೋಣ. ಈ ಚೈನ್ ಲ್ಯೂಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಚೈನ್ ಕ್ಲೀನರು ಇದೆ, ಇದರಲ್ಲಿ ಲ್ಯೂಬು ಇದೆ. ಓಕೆ ಬನ್ನಿ, ಫಸ್ಟ್ ಇದು ಓಪನ್ ಮಾಡಿಕೊಂಡು ಸೊ ಚೈನ್ ಕ್ಲೀನರ್ನ ತೊಗೊಳ್ಳಿ. ಫಸ್ಟು ಚೈನ್ ಕ್ಲೀನರ್ ತೊಗೊಂಡು ಈಗ ಕೂತ್ಕೊಂಡು ಆ್ಯಕ್ಚುಲಿ ಈ ಪೋರ್ಷನಿಗೆ ನಾವು ಸ್ಪ್ರೇ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಹಾಗಾಗಿ ಒಬ್ಬನೇ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಈ ರೀತಿ ಸ್ಪ್ರೇ ಮಾಡ್ತಾ ಫುಲ್ಲು ಆಲ್ರೆಡಿ ಮಾಡಿದ್ದೀನಿ ಒಂದು ರೌಂಡು, ಸ್ವಲ್ಪ ಆಗಬೇಗ. ಸೊ ಈ ರೀತಿ ಮಾಡಿಕೊಂಡು ತೊಗೊಳ್ಳಿ. ಬ್ರಷ್ ತೊಗೊಂಡು ಒಂದು ಸ್ವಲ್ಪ, ನಾನು ಟೂತ್ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಅದು ನನಗೆ ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ ಇದೆ ಇದರಲ್ಲಿ ಅಂತ. ಸೊ ಈ ರೀತಿ ಟೂತ್ ಬ್ರಷಲ್ಲಿ ಸ್ವಲ್ಪ ಸಾಫ್ಟಾಗಿ ಇದನ್ನು ಇದು ಮಾಡಿಕೊಂಡ್ರೆ ಎಲ್ಲ ಎಳೆದ್ಬಿಡುತ್ತೆ ಕೆಳಗಡೆಗೆ ಕೊಳೆ ಎಲ್ಲ. ನೋಡಿ ಎಳೀತಾ ಇದೆ ಆ್ಯಕ್ಚುಲಿ. ಸೊ ಒಂದು 2 ನಿಮಿಷ ಬಿಟ್ಟರೆ ಎಲ್ಲ ಎಳೆದು ಬಂದ್ಬಿಡುತ್ತೆ. ಸೊ ಈಗ ಫುಲ್ಲು ಚೈನ್ ಕ್ಲೀನರ್ ಹಾಕಿದ್ದೀನಿ. ಒಂದು 10 ನಿಮಿಷ ಬಿಟ್ಬಿಟ್ಟು ನೀಟಾಗಿ ಚೈನ್ ಈ ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಬಿಟ್ರೆ ಚೈನ್ ಫುಲ್ಲು ಕ್ಲೀನ್ ಆಗುತ್ತೆ. ಸೊ ಅದಾದಮೇಲೆ ಲೈಟಾಗಿ ಏನೋ ಸ್ವೆಟ್ ಥರ ಆ ಥರ ಲೈಟಾಗಿ ಸ್ಪ್ರೇ ಮಾಡಬೇಕು ಚೈನ್ ಲ್ಯೂಬ್. ಸಾಕು. ತುಂಬ ನಾವು ಚೈನ್ ಲ್ಯೂಬ್ ಜಾಸ್ತಿ ಹಾಕಿದ್ರು ಕೂಡ ಚೈನ್ ತುಂಬ ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಜಸ್ಟ್ ಹಾಕಿದ್ದೀನಿ. ಇನ್ನೊಂದು 2 ನಿಮಿಷ ಬಿಟ್ಬಿಟ್ಟು ಸೊ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಫಸ್ಟು ಗಾಡಿ ಎಷ್ಟು ತೊಳೆದ್ರೂ ಬೇಗ ಗಲೀಜಾಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಓಕೆ ಬನ್ನಿ, ಈಗ ನೀಟಾಗಿ ಒರೆಸ್ಬಿಡೋಣ ಎಲ್ಲ. ಈ ರೀತಿ ಬಟ್ಟೆಲಿ ನೀಟಾಗಿ ಚೈನ್ನ ಒರೆಸ್ಕೊಂಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಆಗ್ತಾಯಿದೆ ಆ್ಯಕ್ಚುಲಿ. ಸೊ ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ಆ್ಯಕ್ಚುಲಿ. ಫಸ್ಟ್ ಇದು ಒರೆಸ್ಬಿಡ್ಬೇಕು. ಫಸ್ಟು ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಚೈನ್ ಎಲ್ಲ ಕ್ಲೀನ್ ಆಯಿತು. ಸೊ ಈಗ ನಾವು ಚೈನಿಗೆ ಲ್ಯೂಬ್ ಮಾಡೋಣ. ಓಕೆ, ಚೈನ್ ಲ್ಯೂಬ್ ಮಾಡೋಕ್ಕೆ ಮುಂಚೆ ಫಸ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ಚೆನ್ನಾಗಿ ಶೇಕ್ ಮಾಡಿ ಇವಾಗ ಮಾಡೋಣ ಬನ್ನಿ. ಎರಡು ನಿಮಿಷ ಓಪನ್ ಮಾಡ್ತೀನಿ. ನೋಡಿ ಸ್ವೆಟ್ ಬರ್ತಲ್ಲ, ಆ ಥರ ಲೈಟಾಗಿ ಸ್ವೆಟ್ ಥರ ಸ್ಪ್ರೇ ಮಾಡ್ತಾ ಹೋಗ್ಬೇಕಷ್ಟೆ. ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಚೈನು ಇನ್ನೂ ಲೂಸ್ ಆಗಿಬಿಡುತ್ತೆ ಫುಲ್. ಚೈನ್ ಲ್ಯೂಬ್ ಮಾಡಿ ಓಕೆ, ಫೈನಲಿ ಚೈನ್ ಲ್ಯೂಬ್ ಆಯಿತು. ಬನ್ನಿ ಇವಾಗ ಕ್ಲೋಸ್ ಮಾಡೋಣ. ಸಾಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.